Welcome to the session 21 of Financial Accounting 3rd as prescribed by Mangalore University for 2nd BCom 3rd semester. Retirement of a partner, problems on retirement with revaluation account, partner's capital account and balance sheet. Problems where following adjustments are required. Revaluation of assets and liabilities, goodwill account already appears in the books and is revalued at the time of retirement of a partner. Undistributed profit or loss is to be divided. The balance sheet of plant, seed and flower who were sharing profits in the ratio of 4:3:2 respectively stood as follows 31st December 2014. So old ratio 4:3:2 ಇತ್ತು ಪ್ಲಾಂಟ್ ಸೀಡ್ ಮತ್ತು ಫ್ಲವರ್ ಮಧ್ಯದಲ್ಲಿ. ಸೊ ಎಲ್ಲ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಕ್ರೆಡಿಟರ್ಸ್ 12,440, ರಿಸರ್ವ್ 18,100, ಕ್ಯಾಪಿಟಲ್ಸ್ ಪ್ಲಾಂಟ್ 12,000, ಸೀಡ್ 9,000, ಫ್ಲವರ್ 6,000. ಅಸೆಟ್ಸ್ ಅಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ 3,300, ಸ್ಯಾಂಡ್ರಿ ಡೆಟಾಸ್ 13,045, ಲೆಸ್ ಪ್ರೊವಿಷನ್ 105, 12,940. Stock 4,800, plant and machinery 16,100, buildings 15,000, goodwill 5,400. Seeds having given notice to retire from the firm, the following adjustments were in the books of the firm were agreed upon. The building be appreciated by 10%. The provision for bad debts is no longer necessary. The stock should be appreciated by 20%. Plant and machinery be appreciated by 18%. That the goodwill of the firm is fixed at 8,100 and seeds share of the same be adjusted to that of plant and flower who are going to share the future profits in the ratio of 3:2. New ratio 3:2 ಅಂತ ಒಪ್ಪಿದ್ದಾರೆ. ಬಿಲ್ಡಿಂಗ್ ಸ್ಟಾಕ್ ಮತ್ತು ಪ್ಲಾಂಟ್ ಆ್ಯಂಡ್ ಮೆಷಿನರಿ 10%, 20% ಮತ್ತು 18% ಎಪ್ರಿಷಿಯೇಟ್ ಆಗಿದೆ. ಸೊ ಕ್ರೆಡಿಟ್ ಸೈಡ್ ಆಗ್ತದೆ ರಿವ್ಯಾಲ್ಯೂಷನ್ ಅಕೌಂಟಿನ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇನ್ನು ಬೇಡ ಹೇಳಿದ್ದಾರೆ. ಗುಡ್ವಿಲ್ನ ಹೊಸ ವ್ಯಾಲ್ಯೂ 8,100 ಹೇಳಿದ್ದಾರೆ. ಸೊ ಅದನ್ನು ಸೀಡ್ಸ್ ಶೇರನ್ನು ಪ್ಲ್ಯಾಂಟ್ ಮತ್ತು ಫ್ಲವರಿಗೆ ಶೇರ್ ಮಾಡ್ತಾರೆ ಫ್ಯೂಚರ್ ಪ್ರಾಫಿಟ್ಸ್. ಸೊ ನ್ಯೂ ಫರ್ಮ್ನ ಬ್ಯಾಲೆನ್ಸ್ ಶೀಟ್ ಮಾಡಿ ಸೀಡ್ಸಿನ ಬ್ಯಾಲೆನ್ಸ್ ಲೋನಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ 4:3:2. ಸೊ ನ್ಯೂ ರೇಷಿಯೋ 3:2. ಸೊ ಗೇನ್ ಶೇರ್ ಇಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಹೊಸ ಶೇರ್ ಮೈನಸ್ ಓಲ್ಡ್ ಶೇರ್ ಮಾಡಿದರೆ ಗೇನ್ ಶೇರ್ ಸಿಗ್ತದೆ. ಪ್ಲ್ಯಾಂಟಿನ ಗೇನ್ ಶೇರ್ ಇಸ್ ಈಕ್ವಲ್ ಟು 3/5 minus 4/9 is equal to 45 common denominator, 27 minus 20 divided by 45, that is 7/45. So 5 9s are 45, 9 3s are 27, 9 5s are 45. So 4 into 5 is 20. So 27 minus 20 is 7/45. ಹಾಗೆ gain share of flower is 2/5 minus 2/9. So here again 45 is the common denominator. 5 9s are 45. So 9 2 is 18. 9 5s are 45. So 2 into 5 10. So 18 minus 10 is 8/45. Gain share of plant and flower is equal to 7/45 and 8/45. So gain ratio of plant and flower is equal to 7:8 ಬರ್ತದೆ. ರಿವ್ಯಾಲ್ಯೂಷನ್ ಅಕೌಂಟ್ ಮಾಡುವಾಗ ಬೈ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 105 ಅದನ್ನು ಕ್ಯಾನ್ಸಲ್ ಮಾಡಬೇಕು, ನೋ ಲಾಂಗರ್ ನೆಸಸರಿ ಅಂತ ಹೇಳಿದ್ದಾರೆ. ಸೊ ಬಿಲ್ಡಿಂಗಿಗೆ 10%. ಸೊ ಬಿಲ್ಡಿಂಗಿನ ವ್ಯಾಲ್ಯೂ 15,000. ಸೊ 15,000 ಮೇಲೆ 10%, 1,500. ನೆಕ್ಸ್ಟ್ ಸ್ಟಾಕ್ ಶುಡ್ ಬಿ ಅಪ್ರಿಷಿಯೇಟೆಡ್ ಬೈ 20%. ಸೊ ಸ್ಟಾಕಿನ ವ್ಯಾಲ್ಯೂ 4,800 ಇದೆ. ಸೊ 4,800 ಮೇಲೆ 20% ಹೇಳಿದರೆ 960 ಬರ್ತದೆ. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಯ ವ್ಯಾಲ್ಯೂ 16,100. ಅದರ ಮೇಲೆ 18% ಅಂತ ಹೇಳಿದರೆ
2898 ಬರ್ತದೆ. ಸೊ ಎಲ್ಲವೂ ಕ್ರೆಡಿಟ್ ಐಟಮ್ ಆಗಿರೋದ್ರಿಂದ ಕ್ರೆಡಿಟ್ ಸೈಡ್ನ ಟೋಟಲ್ 5463. ಸೊ ಇದನ್ನು ಪ್ರಾಫಿಟ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ 5463 4:3:2 ರೇಷಿಯೋದಲ್ಲಿ ಶೇರ್ ಮಾಡಬೇಕು. ಸೊ 5463 ಇಂಟು 4/9 2428, 5463 ಇಂಟು 3/9 1821, ಫ್ಲವರ್ 5463 ಇಂಟು 2/9 1214. ಸೊ ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ಸ್. ಕ್ಯಾಪಿಟಲ್ ಅಕೌಂಟ್ ಮಾಡುವಾಗ ಬ್ಯಾಲೆನ್ಸ್ ಆಲ್ರೆಡಿ ಇದ್ದದ್ದು ಬ್ಯಾಲೆನ್ಸ್ ಶೀಟಲ್ಲಿ 12,000, 9,000 ಮತ್ತು 6,000 ಹಾಗೆ ಬರಿಬೇಕು ಕ್ರೆಡಿಟ್ ಸೈಡಲ್ಲಿ. ನೆಕ್ಸ್ಟ್ ರಿಸರ್ವ್ ಇಲ್ಲಿ ಇರುವಂಥದ್ದು 18,100. ಈ 18,100 4:3:2 ರೇಷಿಯೋದಲ್ಲಿ ಶೇರ್ ಮಾಡಬೇಕು. ಸೊ 18,100 ಇಂಟು 4/9 8,045, 18,100 ಇಂಟು 3/9 6,033. ನೆಕ್ಸ್ಟ್ ಲಾಸ್ಟ್ 18,100 ಇಂಟು 2/9 ದಟ್ ಈಸ್ 4,022. ರಿವ್ಯಾಲ್ಯೂಷನ್ ಅಕೌಂಟ್ ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಪ್ಲ್ಯಾಂಟ್ 2,428, ಸೀಡ್ 1,821, ಫ್ಲವರ್ 1,214. ಸೊ ಇದು ಇಷ್ಟು ರಿಸರ್ವ್ ಮತ್ತು ರಿವ್ಯಾಲ್ಯೂಷನ್ ಅಕೌಂಟ್ ಆಯಿತು. ಈಗ ಗುಡ್ವಿಲ್ ರೈಟ್ ಆಫ್ ಮಾಡಬೇಕು. ಗುಡ್ವಿಲ್ ರಿವ್ಯಾಲ್ಯೂ ಮಾಡಿದ್ದಾರೆ ಇಲ್ಲಿ. ಸೊ ಇರುವ ಬುಕ್ಸಲ್ಲಿ ಇರುವ ಗುಡ್ವಿಲ್ಲನ್ನು ರೈಟ್ ಆಫ್ ಮಾಡಬೇಕು. ಇಲ್ಲಿರುವ ಗುಡ್ವಿಲ್ಲನ್ನು ರೈಟ್ ಆಫ್ ಮಾಡುವಾಗ ಕ್ಯಾಪಿಟಲ್ ಅಕೌಂಟ್ಸ್, ಪ್ಲ್ಯಾಂಟ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಗುಡ್ವಿಲ್, ಸೀಡ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಫ್ಲವರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಗುಡ್ವಿಲ್ ಅಕೌಂಟ್ ಅಂತ ಬರ್ತದೆ. ಸೊ ಈ 5,400 4:3:2 ರೇಷಿಯೋದಲ್ಲಿ ಶೇರ್ ಮಾಡಬೇಕು. ಓಲ್ಡ್ ಇದ್ದದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಇರುವ ಗುಡ್ವಿಲ್ಲನ್ನು ಓಲ್ಡ್ ರೇಷಿಯೋದಲ್ಲಿ 4:3:2 ಮಾಡಬೇಕು. ಸೊ 2,400, 1,800 ಮತ್ತು 1,200 ಸಿಗ್ತದೆ. ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ಸ್ಗೆ ಅಡ್ಜಸ್ಟ್ ಮಾಡಬೇಕು. ಸೊ ಸೀಡ್ಸ್ ಕ್ಯಾಪಿಟಲ್ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್ ಬೈ plants capital account and flowers capital account. So plants capital account is debited to seeds capital account, flowers capital account is debited to seeds capital account. So ಇಲ್ಲಿ 8,100 ಟೋಟಲ್ ಗುಡ್ವಿಲ್ ಇರೋದು. ಟೋಟಲ್ ಗುಡ್ವಿಲ್ನ 3/9 ಅಂದರೆ 2,700 ಆಗ್ತದೆ. ಈ 2,700 ಪ್ಲ್ಯಾಂಟ್ ಮತ್ತು ಸೀಡ್ ಶೇರ್ ಮಾಡಬೇಕು. 7/15 ಮಾಡಿದರೆ 1,260 ಬರ್ತದೆ. ಫ್ಲವರ್ಸ್ ಕ್ಯಾಪಿಟಲ್ ಈಸ್ 2,700 ಇಂಟು 8/15 1,440 ಬರ್ತದೆ. ಸೊ ಅದನ್ನೇ ಈಚೆ ಪ್ಲ್ಯಾಂಟ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಡೆಬಿಟೆಡ್ ಟು ಸೀಡ್ಸ್ ಕ್ಯಾಪಿಟಲ್ ಅಕೌಂಟ್ ಬರೀಬೇಕು 1,260. ದೆನ್ ಫ್ಲವರ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೀಡ್ಸ್ ಕ್ಯಾಪಿಟಲ್ ಅಕೌಂಟ್ 1,440. ಸೊ ಈಗ ಬ್ಯಾಲೆನ್ಸ್ ಮಾಡಿದರೆ ಟೋಟಲ್ ಮಾಡುವಾಗ ಕ್ರೆಡಿಟ್ ಸೈಡ್ 22,473 ಬರ್ತದೆ. ಇಲ್ಲಿ 18,813 ಬರ್ತದೆ ಪ್ಲ್ಯಾಂಟಿಗೆ. ಸೀಡಿಗೆ ಟೋಟಲ್ 19,554 ಇದೆ. ಅದರಲ್ಲಿ 1,800 ಗುಡ್ವಿಲ್ ತೆಗೆದ್ರೆ ಇಲ್ಲಿ 17,754 ಅವನಿಗೆ ಪೇ ಮಾಡಬೇಕು, ಅವನಿಗೆ ಬ್ಯಾಲೆನ್ಸ್. ಸೊ ಅದು ಒಂದು ವೇಳೆ ಇಲ್ಲಿ ಪ್ರಾಬ್ಲಮಲ್ಲಿ ಹೇಳಿದ ರೀತಿಯಲ್ಲಿ ಸೀಡ್ಸ್ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಟು ಸೀಡ್ಸ್ ಲೋನ್ ಅಕೌಂಟ್ 17,754. ಫ್ಲವರ್ಸಲ್ಲಿ 6,000 ಮತ್ತು 4,022, 1,214 ಇಷ್ಟಿದೆ. ಸೊ 11,236 ಇಸ್ ದ ಟೋಟಲ್. ಸೊ ಅಲ್ಲಿ ಟೋಟಲ್ 11,236 ಬರುವಾಗ ಬ್ಯಾಲೆನ್ಸ್ 8,596 ಆಗ್ತದೆ. ಸೊ ಇದನ್ನು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಪ್ಲಾಂಟಿನ ಮತ್ತು ಫ್ಲವರಿನ ಬ್ಯಾಲೆನ್ಸನ್ನು ಬರೀಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಟೈರ್ಮೆಂಟ್. ಸೊ ಸಂಡ್ರೆ ಕ್ರೆಡಿಟರ್ಸ್ ಅಲ್ಲಿ ಇದ್ದದ್ದು 12,440 ಅದನ್ನು ಹಾಗೆಯೇ ಬರೀಬೇಕು. ರಿಸರ್ವನ್ನು ನೆಕ್ಸ್ಟ್ ಸೀಡ್ಸ್ ಲೋನ್ ಅಕೌಂಟಲ್ಲಿ 17,754 ಇದು ಅವನಿಗೆ ಮುಂದೆ ಕೊಡಬೇಕು, ಈಗ ಕೊಟ್ಟಾಗಲಿಲ್ಲ ಪೇಮೆಂಟ್. ಸೊ 17,754. ಕ್ಯಾಪಿಟಲ್ ಪ್ಲ್ಯಾಂಟಿನ ಕ್ಯಾಪಿಟಲ್ 18,813 ಮತ್ತು 8,596
So total 27,049 is the capital. So illi total debit side total is 57,603. Cash at bank is 3,300. So as it is given in the problem, 3,300. Debtors 13,045 because no longer the bad debts provision is necessary. So cash at bank 3,300. Sundry debtors 13,045. Next, balance sheet ಅಲ್ಲಿ ಇದ್ದದ್ದು ಸ್ಟಾಕ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಬಿಲ್ಡಿಂಗ್ಸ್ ಗುಡ್ವಿಲ್ ರೈಟ್ ಆಫ್ ಆಗಿದೆ. ಸೊ ಸನ್ರಿ ಡೇಟಾಸ್ 13,045 ತೋರಿಸಿದ್ದೇವೆ. ಸ್ಟಾಕ್ 4,800 ಮೈನಸ್ ಪ್ಲಸ್ 960 all appreciation, so you have to add 5,760. Plant and machinery is 16,100 plus 2,898. 2,898 is 18% of the 16,100. Then building is 15,000 plus 1,500. 1,500 is here 15,000 into 10%, so 1,500. So total 16,500. So that amount and this amount should tally. So that is the end of this problem. Hope you have understood the problem.